26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಇಂದಿನಿಂದ ವಿಧಾನ ಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ವಿಧಾನ ಪರಿಷತ್ನ ನೂತನ ಸಭಾ ನಾಯಕರಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಆಯ್ಕೆ ಆಗಿರುವಂತಹದ್ದು. ಅವರಿಗೂ ಕೂಡ ಒಂದು ಚಾಲೆಂಜ್ ಇದೆ. ಮೊದಲ ಬಾರಿ ಮಂತ್ರಿ ಆಗಿದ್ದಾರೆ. ಮಂತ್ರಿ ಆಗೋದ್ರ ಜೊತೆಗೆ ಸಭಾ ನಾಯಕರು ಕೂಡ ಆಗಿರುವಂಥದ್ದು. ಸರ್, ಮಂತ್ರಿ ಆಗಿದ್ದೀರಿ, ಸಭಾ ನಾಯಕರಾಗಿದ್ದೀರಿ, ಇಡೀ ಸದನವನ್ನು ನೀವು ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ತಯಾರಿ ನಡೆಸಿದಿರಿ ಅಂತ? ನೀವೇ ಹೇಳಿದಾಗೆ ಮೊದಲನೇ ಬಾರಿ ಮಂತ್ರಿ ಆಗ್ತಿದ್ದ ಹಾಗೆ ಮೊದಲನೇ ಬಾರಿ ಸಭಾನಾಯಕ ಕೂಡ ಆಗೋಗ್ಬಿಟ್ಟಿದ್ದೀನಿ ಮೊದಲನೇ ಬಾರಿಗೇ. ಯಾಕೆಂದರೆ ಕೌನ್ಸಿಲ್ ನಾನೊಬ್ಬ ಸಚಿವ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಸಭಾನಾಯಕ ಕೂಡ ಆಗಿದ್ದೀನಿ. ನನಗೆ ಹೆಚ್ಚು ಅನುಭವ ಇಲ್ಲ ಸಂಸದೀಯ ಚರ್ಚೆಗಳಲ್ಲಿ, ಬಟ್ ಆದರೂ ಕೂಡ ಅನಿವಾರ್ಯವಾಗಿ ಒಂದು ಹುದ್ದೆ ಬಂದಿರೋದ್ರಿಂದ ಅದನ್ನು ನಿಭಾಯಿಸಬೇಕಾಗಿದೆ. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಮೀಟಿಂಗ್ಲಿ ಸೂಚನೆ ಕೊಟ್ಟಿದ್ದಾರೆ. ನಮ್ಮೆಲ್ಲ ವಿಧಾನ ಪರಿಷತ್ತಿನ ಐವನ್ ಡಿಸಾಸ್ ಅಂತವರು, ಬೋಸರಾಜ್ ಅಂತವರು, ಇನ್ನೂ ಬೇಕಾದಷ್ಟು ಹಿರಿಯ ಸದಸ್ಯರುಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಬಹಳಷ್ಟು ಅನುಭವ ಇದೆ ಹೇಗೆ ನಡೆಸಬೇಕು ಪರಿಷತ್ತನ್ನು ಅಂತ ಹೇಳಿ. ಸೊ ಅವರ ಒಂದು ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ನಾನು ಖಂಡಿತವಾಗಿ ಸಮರ್ಥವಾಗಿ ಒಂದು ಹುದ್ದೆಯನ್ನು ಕೂಡ ನಿಭಾಯಿಸಬಲ್ಲೆ ನಂಬಿಕೆ ಇದೆ. ಸರ್, ವಿಪಕ್ಷಗಳು ದೊಡ್ಡ ದೊಡ್ಡ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಸೆಷನ್ನಲ್ಲಿ ಅನ್ನುವಂಥ ಒಂದು ಬಿಡದೆ ವಿಚಾರ ಆಗಿರ್ಬೋದು, ಇನ್ನಿತರ ವಿಚಾರಗಳನ್ನು ವಾಲ್ಮೀಕಿ ಹಗರಣದನ್ನು ಮತ್ತು ನಾಗೇಂದ್ರ ಅವರನ್ನು ಮತ್ತೆ ಮಂತ್ರಿಗಳನ್ನಾಗಿ ಮಾಡ್ಕೊಂಡಿರೋ ವಿಚಾರನ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿರುವಂಥ ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಂತ ಸರ್? ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲಿಸುವಂಥದ್ದು ಅಥವಾ ಪೇಚಿಗೆ ಸಿಲಿಸುವಂಥ ಪ್ರಶ್ನೆ ಬರೋದೇ ಇಲ್ಲ. ಯಾಕೆಂದರೆ ಈಗ ಹೇಳದಂಥ ಯಾವುದೇ ವಿಷಯಗಳಲ್ಲೂ ಕೂಡ ಸರ್ಕಾರದ ಯಾವುದೇ ಒಂದು ತಪ್ಪಿಲ್ಲ. ನೀವು ಹೇಳಿದಂಥ ನಾಗೇಂದ್ರ ಅವರ ವಿಷಯ ಆಗಿರ್ಬೋದು, ಬಿಡದಿ ಟೌನ್ಶಿಪ್ಪಲ್ಲಿ ಆಗಿರ್ಬೋದು, ಇದೆಲ್ಲ ಈಗಾಗಲೇ ಬಹಳಷ್ಟು ಚರ್ಚೆಗೆ ಬಂದಿರುವಂಥ ವಿಷಯಗಳೇ. ಅದರೊಳಗೆಲ್ಲ ನಾವು ಈಗಾಗಲೇ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಂಡಿದ್ದೀವಿ, ನಮ್ಮದೇನು ತಪ್ಪಿಲ್ಲ ಅಂತ ಕೂಡ ಜನಕ್ಕೆ ತಿಳಿಸಿದ್ದೀವಿ. ಸೊ ಮತ್ತೆ ಅದೇ ವಿಷಯಗಳನ್ನು ಹಿಡ್ಕೊಂಡು ಅವರು ವಿಧಾನ ಪರಿಷತ್ತಿಗೆ ಬರ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಈಗಾಗಲೇ ಹೇಳಿದಾಗ ಎಲ್ಲ ಬಹಳಷ್ಟು ಸಮರ್ಥ ನಾಯಕರಿದ್ದಾರೆ. ನಮ್ಮದೇನೂ ತಪ್ಪಿಲ್ಲ. ನಾವು ಹಿನ್ನಡೆ ಮಾಡ್ಕೊಳ್ಬೇಕಾದಂಥ ಯಾವುದೇ ತಪ್ಪು ನಾವು ಮಾಡಿಲ್ಲ. ಸೊ ಹಾಗಾಗಿ ಧೈರ್ಯವಾಗಿ ನಾವು ವಿರೋಧ ಪಕ್ಷನ ಎದುರಿಸ್ತೀವಿ. ಸರ್, ಈಗ ಸಭಾನಾಯಕನ ಸ್ಥಾನವನ್ನು ನಿರ್ವಹಿಸಬೇಕು ಅನ್ನೋ ಪ್ರಿಪ್ರೇಷನ್ ಬೇಕಾಗುತ್ತೆ, ಜೊತೆಗೆ ತಂದೆಯವರ ಒಂದು ಮಾರ್ಗದರ್ಶನ ಕೂಡ ಬೇಕಾಗುತ್ತೆ. ಸಿದ್ದರಾಮಯ್ಯವರು ಯಾವ ರೀತಿ ಅಂತ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂತ ಸರ್? ತಂದೆಯವರು ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ? ನಮಸ್ತೆ ಸರ್. ಈಗ ತಂದೆಯವರು ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಕೊಡೋಕ್ಕಾಗತ್ತೆ. ಯಾಕೆಂದರೆ ವಿಧಾನ ಪರಿಷತ್ತು ಮತ್ತು ವಿಧಾನ ಸಭೆಯಲ್ಲಿ ಬೇಕಾದಷ್ಟು ವಿಷಯಗಳು ಬರುತ್ತೆ. ಸೊ ಎಲ್ಲ ವಿಷಯಗಳು ಅವ್ರು ಕೂತ್ಕೊಂಡು ಹೇಳ್ಕೊಡೋದಕ್ಕಾಗೋದಿಲ್ಲ. ಸೊ ನಾವೇ ಕಲಿಬೇಕು. ನಾವೇ ಯಾರು ಅನುಭವಿಗಳಿರ್ತಾರೆ ನಮ್ಮ ಜೊತೆ ಸಹೋದ್ಯೋಗಿಗಳು, ಅವರಿಂದ ಮಾರ್ಗದರ್ಶನ ಪಡ್ಕೋಬೇಕು, ನಾವೇ ಎದುರಿಸಬೇಕು. ಸೊ ಆ ಕೆಲಸ ನಾವು ಮಾಡ್ತೇವೆ. ಸರ್, CMನೂ ನಿನ್ನೆ ಕೂಡ ಭೇಟಿಯಾಗಿದ್ರಿ. ಅವರು ಏನು ಹೇಳಿದ್ರು ಸರ್ ಈಗ ಸಭಾನಾಯಕರಾಗ್ತಿದ್ರು? ಈಗ ತುಂಬಿದ ಸಭೆಯಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕೆಂತಂದರೆ ಮೊದಲನೇ ಬಾರಿಗೆ ನಿಮಗೆ ಸಭಾನಾಯಕ ಹುದ್ದೆ ಸಿಕ್ಕಿದೆ, ಹೆಚ್ಚು ಅನುಭವ ಇಲ್ಲದೇ ಸಿಕ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಜೊತೆ ಇರುವಂಥ ಎಲ್ಲ ಹಿರಿಯ ಸದಸ್ಯರು ಯಾರಿದ್ದಾರೆ ಪರಿಷತ್ನಲ್ಲಿ ಅವರೆಲ್ಲ ಸಂಪೂರ್ಣ ಬೆಂಬಲ, ಸಹಕಾರ, ಮಾರ್ಗದರ್ಶನ ಕೊಡಬೇಕು ನನಗೆ ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆಗೆ ಹರೀಶ್, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.